ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ರಹಸ್ಯಗಳ ಆಳದಿಂದ ಯಶಸ್ಸಿನ ಶಿಖರಕ್ಕೆ ನಮಸ್ಕಾರ. ತೀಕ್ಷ್ಣ ಬುದ್ಧಿಶಕ್ತಿ, ಅಪ್ರತಿಮ ದೃಢ ಸಂಕಲ್ಪ ಮತ್ತು ಗಂಭೀರ ವ್ಯಕ್ತಿತ್ವದ ವೃಶ್ಚಿಕ ರಾಶಿಯ ಬಂಧುಗಳೇ, ಇವತ್ತಿನ ಈ ಅತ್ಯಂತ ಮಹತ್ವದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ರಾಶಿಚಕ್ರದ ಅತ್ಯಂತ ರಹಸ್ಯಮಯ ಜಲತತ್ವದ ಮತ್ತು ಮಂಗಳ ಹಾಗೂ ಕೇತು ಗ್ರಹಗಳ ಆಧಿಪತ್ಯವನ್ನು ಹೊಂದಿರುವ ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನರಕಯಾತನೆ, ಮಾನಸಿಕ ಹಿಂಸೆ ಮತ್ತು ಆಪ್ತರಿಂದಲೇ ಅನುಭವಿಸಿದ ನಂಬಿಕೆ ದ್ರೋಹ ಅಷ್ಟಿಷ್ಟಲ್ಲ. ನಾನು ಯಾರಿಗೂ ಕೆಟ್ಟದನ್ನು ಮಾಡದಿದ್ರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲವೇ ಎಂಬ ನೋವು ನಿಮ್ಮನ್ನು ದಿನ ಕೂಡ ಕಾಡ್ತಾ ಇರಬಹುದು. ಆದರೆ ನೆನಪಿರಲಿ, ವೃಶ್ಚಿಕ ರಾಶಿಯವರನ್ನು ಯಾರೂ ಅಷ್ಟು ಸುಲಭವಾಗಿ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಬೂದಿಯಿಂದ ಎದ್ದು ಬಂದ ಕೆಂಡದಂತೆ, ಫಿನಿಕ್ಸ್ ಅಕ್ಕಿ ಇದ್ದಂತೆ. ಈ ಜುಲೈ ತಿಂಗಳ ಈ ಪವಿತ್ರ ದಿನಗಳು ನಿಮ್ಮ ಬದುಕಿಗೆ ಒಂದು ಮಹಾನ್ ದೈವಿಕ ರಕ್ಷಾ ಕವಚವನ್ನು ನೀಡಲಿವೆ. ಈ ಜುಲೈ ತಿಂಗಳು ಈ ಪವಿತ್ರ ದಿನಗಳು ನಿಮ್ಮ ಬದುಕಿಗೆ ಒಂದು ಮಹಾನ್ ದೈವಿಕ ರಕ್ಷಾ ಕವಚವನ್ನು ನೀಡಲಿವೆ. ನಿಮ್ಮ ಗ್ರಹಗತಿಗಳಲ್ಲಿ ಜುಲೈ ತಿಂಗಳಲ್ಲಿ ಆಗಲಿರುವ ಮಹತ್ತರ ಬದಲಾವಣೆಯು ನಿಮ್ಮ ಸಕಲ ಕಷ್ಟಗಳಿಗೆ ಪೂರ್ಣ ವಿರಾಮ ಇಡಲಿದೆ. ಯಾವುದೇ ಸ್ವಾರ್ಥ ಇಲ್ಲದೆ ಕೇವಲ ನೆಮ್ಮದಿಯ ಬದುಕನ್ನು ಬಯಸುತ್ತಿರುವ ನಿಮಗೆ ಬ್ರಹ್ಮಾಂಡ ಈಗ ನ್ಯಾಯ ಒದಗಿಸೋದಕ್ಕೆ ಮುಂದಾಗಿದೆ. ಈ ಸುದೀರ್ಘ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿರುವ ಆ 5 ದೊಡ್ಡ ಶುಭ ಸುದ್ದಿಗಳು ಏನೇನು, ನಿಮ್ಮ ತೀಕ್ಷ್ಣವಾದ ಉಪಪ್ರಜ್ಞೆ ಮನಸ್ಸು ಕನಸಿನ ಮೂಲಕ ನೀಡುತ್ತಿರುವ ದೈವಿಕ ಮುನ್ಸೂಚನೆಗಳು ಏನು, ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಆ ರಹಸ್ಯ ವ್ಯಕ್ತಿ ಯಾರು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಶುಭ ಸುದ್ದಿ, ದೈವಿಕ ಕನಸುಗಳು ಮತ್ತು ತೃತೀಯ ನೇತ್ರದ ಜಾಗೃತಿ. ವೃಶ್ಚಿಕ ರಾಶಿಯವರೇ, ಜನ್ಮತಃ ನಿಮಗೊಂದು ಅದ್ಭುತ ಶಕ್ತಿ ಇದೆ. ಅದೇನೆಂದರೆ ನಿಮ್ಮ ಇಂಟ್ಯೂಷನ್ ಅಥವಾ ಮುನ್ಸೂಚನೆ ತಿಳಿಸುವ ಒಂದು ಶಕ್ತಿ ಅತ್ಯಂತ ತೀಕ್ಷ್ಣವಾಗಿರುತ್ತೆ. ಯಾರಾದರೂ ನಿಮಗೆ ಮೋಸ ಮಾಡೋದಕ್ಕೆ ಬರ್ತಾ ಇದ್ದರೆ ನಿಮ್ಮ ಮನಸ್ಸು ಮೊದಲೇ ಎಚ್ಚರಿಕೆ ನೀಡುತ್ತೆ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಈ ದೈವಿಕ ಶಕ್ತಿ ಮತ್ತು ಜಾಗೃತ ಆಗುತ್ತೆ. ಕನಸುಗಳ ಮೂಲಕ ಭಗವಂತ ನಿಮಗೆ ಗೂಢ ಸಂದೇಶಗಳನ್ನು ನೀಡಲಿದ್ದಾರೆ. ಇದು ಎಚ್ಚರವಾದ ಮೇಲೂ ಕೂಡ ನಿಮ್ಮ ನೆನಪಲ್ಲಿ ಸ್ಪಷ್ಟವಾಗಿ ಉಳಿಯುತ್ತೆ. ನಿಮ್ಮ ಕನಸಲ್ಲಿ ಗೋಚರಿಸಬಹುದಾದ ರಹಸ್ಯ ಸಂಕೇತಗಳು, ನಾಗದೇವತೆ ಅಂದರೆ ಹಾವು ಅಥವಾ ಶಿವಲಿಂಗದ ದರ್ಶನ. ವೃಶ್ಚಿಕ ರಾಶಿಯ ಸಂಕೇತವೇ ಚೇಡು ಮತ್ತು ವಿಷತ್ವವನ್ನು ಸೂಚಿಸೋದರಿಂದ ಕನಸಲ್ಲಿ ಹಾವು ಅಥವಾ ಶಿವಲಿಂಗ ಕಾಣಿಸೋದು ನಿಮ್ಮೊಳಗಿನ ನಕಾರಾತ್ಮಕತೆ ಮತ್ತು ಶತ್ರುಗಳ ದೋಷಗಳು ಸಂಪೂರ್ಣವಾಗಿ ನಾಶವಾಗುತ್ತೆ ಎಂಬುದರ ಪರಮ ಸತ್ಯ ಇದಾಗಿರುತ್ತೆ. ಕಾಲಭೈರವ ಅಥವಾ ಉಗ್ರ ದೇವತೆಗಳ ದರ್ಶನ. ನಿಮ್ಮನ್ನು ಕಾಡುತ್ತಿದ್ದ ನರದೃಷ್ಟಿ, ಮಾಟ ಮಂತ್ರಗಳಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗಲಿವೆ ಅಂತ ಅರ್ಥ. ಆಳವಾದ ಸಮುದ್ರ ಅಥವಾ ಜಲಪಾತ. ನಿಮ್ಮ ಮನಸ್ಸಿನಲ್ಲಿದ್ದ ದಟ್ಟವಾದ ರಹಸ್ಯ ನೋವುಗಳು ಕೊಚ್ಚಿ ಹೋಗಿ ಹೊಸ ಜೀವನ ಆರಂಭ ಆಗುತ್ತೆ ಎಂಬುದರ ಮುನ್ಸೂಚನೆ. ಈ ಕನಸುಗಳು ಬಂದ ನಂತರ ನಿಮ್ಮ ಆತಂಕಗಳು ದೂರ ಆಗಿ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ಸಿಗುತ್ತೆ. ದೈವಿಕ ಪ್ರಜ್ಞೆಯು ನಿಮ್ಮ ಕೈ ಹಿಡಿದು ನಡೆಸ್ತಾ ಇರೋದು ಸಂಕೇತ ಇದು. ಈ ಹಂತದಲ್ಲಿ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವು ನೀವು ತೆಗೆದುಕೊಳ್ಬೇಕಾದ ಒಂದು ಪ್ರಮುಖ ತೀರ್ಮಾನಕ್ಕೆ ದಾರಿ ದೀಪವಾಗಿರುತ್ತೆ. ಎರಡನೇ ಶುಭ ಸುದ್ದಿ, ಆರ್ ಎನ್ನುವ ಒಂದು ಅಕ್ಷರದಿಂದ ಆ ವ್ಯಕ್ತಿಯಿಂದ ಮಹಾಪರಿವರ್ತನೆ ಅನ್ನೋದಾಗುತ್ತೆ. ಈಗ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತಿರುವ ಆ ರಹಸ್ಯ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಈ ಜುಲೈ ತಿಂಗಳಿಂದ ವೃಶ್ಚಿಕ ರಾಶಿಯವರ ಬದುಕಲ್ಲಿ ಆರ್ ಅಥವಾ ಎಂ ಎನ್ನುವ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಯೊಬ್ಬರು ದೊಡ್ಡ ಮ್ಯಾಜಿಕನ್ನು ಮಾಡ್ತಾರೆ. ವಿಶೇಷವಾಗಿ ಆರ್ ಅಕ್ಷರದ ವ್ಯಕ್ತಿ ಪ್ರವೇಶ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಈ ವ್ಯಕ್ತಿ ನಿಮಗೆ ಈಗಾಗಲೇ ಪರಿಚಿತರು ಇರಬಹುದು ಅಥವಾ ನಿಮ್ಮ ವೃತ್ತಿ ರಂಗದಲ್ಲಿ ಹೊಸದಾಗಿ ಪರಿಚಯ ಆದವರು ಆಗಿರಬಹುದು. ಇಲ್ಲಿ 2 ಮುಖ್ಯ ವಿದ್ಯಮಾನಗಳು ಈ ಥರ ನಡೆಯುತ್ತೆ. ಮುಖವಾಡಗಳ ಅನಾವರಣ. ಈ ಆರ್ ಅಕ್ಷರ ವ್ಯಕ್ತಿಯು ನಿಮ್ಮ ಸುತ್ತಲಿರುವ ಕಪಟಿಗಳ ಮತ್ತು ಹಿತಶತ್ರುಗಳ ಅಸಲಿ ಮುಖವಾಡವನ್ನು ನಿಮ್ಮ ಕಣ್ಮುಂದೆ ಕಳಚಿ ಹಾಕ್ತಾರೆ. ಆರಂಭದಲ್ಲಿ ಅವರ ಮಾತುಗಳು ನಿಮಗೆ ಕಟುವಾಗಿರುತ್ತೆ. ನಿಮ್ಮ ಅಹಂಗೆ ನಿಮ್ಮ ಕಣ್ಣು ತೆರೆಸೋದಕ್ಕೆ ಬಂದ ದೈವಿಕ ದೂತ ಅಂತ
ಸತ್ಯ ನಿಮಗೆ ಅರ್ಥ ಆಗುತ್ತೆ. ಆತ್ಮವಿಶ್ವಾಸದ ಮರುಜನ್ಮ. ವೃಶ್ಚಿಕ ರಾಶಿಯವರು ಹಳೆಯ ದುಃಖಗಳಿಂದಾಗಿ ತಮ್ಮ ನೈಜ ಸಾಮರ್ಥ್ಯವನ್ನು ಕಳೆದುಕೊಂಡು ಯಾರನ್ನು ನಂಬೋದಕ್ಕೆ ಆಗದೆ ಒಂದು ರೀತಿಯ ಭಯದಲ್ಲಿ ಬದುಕ್ತಾ ಇರ್ತಾರೆ. ಈ ವ್ಯಕ್ತಿಯ ಪ್ರೇರಣೆಯಿಂದ ನಿಮ್ಮಲ್ಲಿ ಹೊಸದೊಂದು ಜ್ಞಾನೋದಯವಾಗಿ ನೀವು ಕಳೆದುಕೊಂಡಿದ್ದ ಅಧಿಕಾರ, ಹಣ ಮತ್ತು ಗೌರವವನ್ನು ಮರಳಿ ಪಡೆಯೋದಕ್ಕೆ ಹೊಸ ತಂತ್ರಗಳನ್ನು ರೂಪಿಸ್ತೀರಿ. ನಿಮ್ಮ ಸ್ವಂತ ವಿವೇಚನೆಯನ್ನು ಬಳಸಿ ಇವರ ಮಾರ್ಗದರ್ಶನವನ್ನು ಸ್ವೀಕರಿಸಿದರೆ ನಿಮ್ಮ ಬದುಕಿನ ಯಶಸ್ಸಿನ ಹೊಸ ಅಧ್ಯಾಯ ಅನ್ನೋದು ಇಂದಿನಿಂದಲೇ ಆರಂಭ ಆಗ್ತಾ ಇದೆ. ಮೂರನೇ ಶುಭ ಸುದ್ದಿ, ತೀವ್ರ ಒಂಟಿತನದ ಅಂತ್ಯ ಮತ್ತು ವಾಕ್ಸಿದ್ಧಿಯ ಶಕ್ತಿ. ವೃಶ್ಚಿಕ ರಾಶಿಯವರೇ, ನೀವು ಸ್ವಭಾವತಃ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ. ಎಲ್ಲರನ್ನು ಕೂಡ ನಿಮ್ಮೊಳಗೆ ಬಚ್ಚಿಟ್ಕೊಳ್ತೀರಿ. ಕಳೆದ ಕೆಲವು ಸಮಯದಿಂದ ನೀವು ತೀವ್ರವಾದ ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಿ. ಎಲ್ಲರ ಮಧ್ಯೆ ಇದ್ದರೂ ನೀವು ಏಕಾಂಗಿಯಾಗಿದ್ದೀರಿ. ಆದರೆ ನೆನಪಿಡಿ, ಇದು ವಿಧಿ ನಿಮಗೆ ಕೊಟ್ಟ ಶಿಕ್ಷೆಯಲ್ಲ, ಬದಲಿಗೆ ನಿಮ್ಮನ್ನು ಒಬ್ಬ ಮಹಾನಾಯಕನನ್ನಾಗಿ ಮಾಡೋದಕ್ಕೆ ಪ್ರಕೃತಿ ಹೆಣೆದ ದೈವಿಕ ತಂತ್ರ. ನೀವು ಜನರ ಮಧ್ಯೆ ಇದ್ದಾಗ ನಿಮ್ಮ ನೈಜ ಶಕ್ತಿ ನಿಮಗೆ ತಿಳಿತಾ ಇರಲಿಲ್ಲ. ಈ ಒಂಟಿತನ ನಿಮಗೆ ಒಂದು ಅದ್ಭುತವಾದ ಪಾಠವನ್ನು ಕಲಿಸಿದೆ. ನೀವು ಯಾರ ಹಂಗೂ ಇಲ್ಲದೆ ಅತ್ಯಂತ ಕಷ್ಟದ ಪರಿಸ್ಥಿತಿಯನ್ನು ಕೂಡ ಒಬ್ಬರೇ ಎದುರಿಸಿ ಗೆಲ್ಲಬಲ್ಲಿರಿ. ನಿಮ್ಮ ಪ್ರಗತಿಗೆ ಯಾರು ಬೇಕು ಮತ್ತು ಯಾರು ಕೇವಲ ಸಮಯ ಸಾಧಕರು ಎಂಬ ಸ್ಪಷ್ಟ ಚಿತ್ರಣ ನಿಮಗೆ ಆಗಲೇ ಸಿಕ್ಕಿದೆ. ಈಗ ಈ ಒಂಟಿತನದ ಕರಾಳ ಕಾಲ ಮುಗಿಯುವ ಹಂತಕ್ಕೆ ಬಂದಿದೆ. ನಿಮ್ಮ ಮಾತುಗಳೇ ಇನ್ನು ಮುಂದೆ ಶಕ್ತಿಶಾಲಿ ಅಸ್ತ್ರ. ಈ ಏಕಾಂತದಲ್ಲಿ ನಿಮ್ಮ ಆಲೋಚನೆಗಳು ಶುದ್ಧೀಕರಣ ಆಗಿರೋದ್ರಿಂದ ನಿಮ್ಮ ಮಾತುಗಳಿನ ಪ್ರಭಾವ ಶಕ್ತಿ 100 ಪಟ್ಟು ಹೆಚ್ಚಾಗಿ ಇರುತ್ತೆ. ನಿಮ್ಮ ಶತ್ರುಗಳನ್ನು ಧ್ವಂಸ ಮಾಡೋದಕ್ಕೆ ನಿಮ್ಮ ಒಂದೇ ಒಂದು ಮಾತು ಸಾಕಾಗುತ್ತೆ. ಆದರೆ ಜಾಗರೂಕರಾಗಿರಿ, ಕೋಪದಲ್ಲಿ ಯಾರನ್ನು ಶಪಿಸಬೇಡಿ. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ನಾಲಿಗೆಗೆ ವಾಕ್ಸಿದ್ಧಿ ಇರುತ್ತೆ. ನಿಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡೋದನ್ನು ನಿಲ್ಲಿಸಿ ನಿಮ್ಮನ್ನು ನೀವು ಗೌರವಿಸೋದಕ್ಕೆ ಆರಂಭ ಮಾಡಿ. ನಾಲ್ಕನೇ ಶುಭ ಸುದ್ದಿ, ಗುಪ್ತ ಶತ್ರುಗಳ ಸರ್ವನಾಶ ಮತ್ತು ಕರ್ಮ ಮುಕ್ತಿ. ವೃಶ್ಚಿಕ ರಾಶಿಯವರಿಗೆ ಇರುವಷ್ಟು ಗುಪ್ತ ಶತ್ರುಗಳು, ಹಿಡನ್ ಎನಿಮೀಸ್ ಬೇರೆ ಯಾರಿಗೂ ಇರೋದಿಲ್ಲ. ನಿಮ್ಮ ಮುಖದ ಮುಂದೆ ಚೆನ್ನಾಗಿ ಮಾತನಾಡ್ತಾ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ನಿಮ್ಮ ಸುತ್ತಲೂ ಜಾಸ್ತಿ ಇದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ವಿರುದ್ಧ ಸಂಚು ರೂಪಿಸಿದವರು ಜುಲೈ ತಿಂಗಳಲ್ಲಿ ತಾವಾಗಿಯೇ ನಾಶ ಆಗ್ತಾರೆ. ಇದು ಕರ್ಮದ ನಂಟು ಮುಗಿದು ಹೋಗುವ ಶುಭ ಹಂತ ಅಂತಲೇ ಹೇಳ್ಬೋದು. ನಿಮ್ಮ ವಿರುದ್ಧ ಹೂಡಿದ ಸುಳ್ಳು ಅಪವಾದಗಳು, ಕೋರ್ಟ್ ಕಚೇರಿಯ ವಿನಾಕಾರಣದ ತೊಂದರೆಗಳು ಮತ್ತು ಕಚೇರಿಯಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ರಾಜಕೀಯಗಳು ತಾನಾಗಿಯೇ ಕೊನೆಗೊಳ್ಳುತ್ತೆ. ನಿಮಗೆ ಮೋಸ ಮಾಡಿ ಹಣ ತಿಂದವರು ತಾವಾಗಿಯೇ ಬಂದು ನಿಮ್ಮ ಪಾಲಿಗೆ ಕಾಲಿಗೆ ಬೀಳುವ ಅಥವಾ ಪ್ರಕೃತಿಯಿಂದ ಕಠಿಣ ಶಿಕ್ಷೆ ಅನುಭವಿಸೋ ಒಂದು ಟೈಮ್ ಅನ್ನೋದು ಬರುತ್ತೆ. ನಿಮ್ಮ ಮೇಲಿದ್ದ ನರದೃಷ್ಟಿ ಮತ್ತು ನಕಾರಾತ್ಮಕ ಈ ಎಲ್ಲ ಕೂಡ ಸಾಲ ತೀರಿಸಿ ನೀವು ಸಂಪೂರ್ಣ ಮುಕ್ತರಾಗ್ತೀರಿ. ಈ ಶುಭ ಹಂತದಲ್ಲಿ ನೀವು ಮಾಡಬೇಕಾದದ್ದು ಇಷ್ಟೇ. ಹಳೆಯ ಈ ನೆನಪುಗಳನ್ನು ಮತ್ತು ದ್ವೇಷವನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿ ಎಲ್ಲರನ್ನ ಕ್ಷಮಿಸಿ ಮುನ್ನಡೆಯಿರಿ. ಪ್ರತೀಕಾರ ತೀರಿಸಿಕೊಳ್ಳುವ ಜವಾಬ್ದಾರಿಯನ್ನು ಕಾಲಕ್ಕೆ ಬಿಟ್ಬಿಡಿ. ಕಾಲವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಐದನೇ ಶುಭ ಸುದ್ದಿ, ಆಕಸ್ಮಿಕ ಧನ ಲಾಭ ಮತ್ತು ಆರ್ಥಿಕ ಸಾಮ್ರಾಜ್ಯದ ಪುನರುತ್ಥಾನ. ಇಲ್ಲಿಯವರೆಗೆ ನೀವು ಎದುರಿಸಿದ ಪ್ರತಿಯೊಂದು ಆರ್ಥಿಕ ಸಂಕಷ್ಟ, ಕಳೆದುಕೊಂಡ ಹಣ ಮತ್ತು ಅನುಭವಿಸಿದ ಅವಮಾನಗಳಿಗೆ ಈಗ ಬೆಲೆ ಸಿಗುವ ಟೈಮ್ ಅನ್ನೋದು ಬಂದಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಲಕ್ಕನ್ನೇ ಬದಲಾಯಿಸುವ ಒಂದು ಅದ್ಭುತ ಸುವರ್ಣ ಅವಕಾಶ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಇದು ನೋಡಲು ಸಾಮಾನ್ಯ ಅವಕಾಶದಂತೆ ಕಂಡರೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿಯನ್ನು 100% ಎತ್ತರಕ್ಕೆ ಕೊಂಡೊಯ್ಯುವ ದೈವಿಕ ಶಕ್ತಿ ಇದಾಗಿರುತ್ತೆ. ಮಂಗಳ ಮತ್ತು ಕೇತುಗಳ ನಕಾರಾತ್ಮಕ ಎಲ್ಲವೂ ಹೋಗಿ ಮತ್ತು ಈಗ ಅದು ಸಕಾರಾತ್ಮಕಕ್ಕೆ ತಿರುಗಿ ದೀರ್ಘಕಾಲದಿಂದ ನೆನೆಗುದ್ದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು ಬಗೆಹರಿದು ಆಕಸ್ಮಿಕ ಧನಲಾಭ ಅನ್ನೋದು ಆಗುತ್ತೆ.
ಹೊಸ ಉದ್ಯೋಗ ಅಥವಾ ಬಿಸ್ನೆಸ್ ಆರಂಭಿಸೋದಕ್ಕೆ ಅತ್ಯುತ್ತಮ ಹೂಡಿಕೆದಾರರು ಸಿಗ್ತಾರೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಸೋಲಿನ ಭಯದಿಂದ ಯಾವುದೇ ಹೊಸ ಜವಾಬ್ದಾರಿಯನ್ನು ಕೈಬಿಡಬೇಡಿ. ಇತರರ ಸಲಹೆಗಳನ್ನು ಕೇಳಿ, ಆದರೆ ಅಂತಿಮ ನಿರ್ಧಾರವನ್ನು ನಿಮ್ಮ ಅಂತರಾತ್ಮದ ಧ್ವನಿಗೆ ಬಿಡಿ. ಇನ್ನು ಮುಂದೆ ನೀವು ಯಾರ ಮುಂದೆನೂ ಕೂಡ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಬೇಕಾದ ಅಗತ್ಯ ಇರೋದಿಲ್ಲ. ಎಲ್ಲಕ್ಕೂ ಪರಿಹಾರಗಳು ಮತ್ತು ದೈವಿಕ ಮಾರ್ಗದರ್ಶನ. ವೃಶ್ಚಿಕ ರಾಶಿಯವರೇ, ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯ ಆದರೂ ಕೂಡ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೋಲಿಕೆಯಾಗಿದ್ದರೆ ಅದನ್ನು ಕೇವಲ ಆಕಸ್ಮಿಕ ಅಂತ ಅಂದ್ಕೊಳ್ಬೇಡಿ. ಅದು ಸಾಕ್ಷಾತ್ ಭಗವಂತನೇ ನಿಮಗೆ ನೀಡಿರುವ ಒಂದು ಉದ್ಧಾರದ ಸಂಕೇತ ಆಗಿರುತ್ತೆ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಗ್ರಹಗತಿಗಳ ಸ್ಥಾನವನ್ನು ಮತ್ತಷ್ಟು ಉನ್ನತೀಕರಣಗೊಳಿಸೋದಕ್ಕೆ ಮತ್ತು ನಿಮ್ಮ ರಾಶಾಧಿಪತಿಯಾದ ಮಂಗಳ ಹಾಗೂ ಕೇತುವಿನ ದೋಷ ನಿವಾರಣೆಗೆ ಈ ಕೆಳಗಿನ ದೈವಿಕ ಪರಿಹಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಿ.